ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ TET GPS HST SDFD ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ನೋಡಿರಿ, ಈ ವಿಡಿಯೋನ ಎಂಡ್ ತನಕ ನೋಡಿರಿ. ಯಾಕಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೊಸದಾಗಿ ತಯಾರಿ ಯಾರು ಆರಂಭ ಮಾಡ್ತಿರ್ತಾರೆ ನೋಡಿರಿ, ಅವರಿಗಾಗಿ ಈ 8 ಅಂಶಗಳನ್ನು ಹೇಳ್ತಾ ಇದ್ದೀನಿ. ಅದ್ರ ಸಲುವಾಗಿ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ರಿ, ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದ್ರೆ ಮೊದಲು ಯಾವ ಪರೀಕ್ಷೆಗೆ ಓದಬೇಕೆಂಬುದನ್ನು ನಿಶ್ಚಯಿಸಿಕೊಳ್ಬೇಕು. ನೋಡ್ರಿ, ನೀವು ಯಾವ ಎಕ್ಸಾಮ್ ಬರಿಬೇಕಂತ ಮಾಡಿರಲ್ಲ ಅದನ್ನು ಫಸ್ಟ್ ನಿಮ್ಮ ಮೈಂಡ್ ಒಳಗೆ ಡಿಸೈಡ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೋಬೇಕಂದ್ರೆ ಒಬ್ಬರೊಬ್ಬರು BEd ಆದವರು TET GPS HSTRಗೆ ಟ್ರೈ ಮಾಡ್ತಾ ಇರ್ತಾರೆ. ಮತ್ತು ಇನ್ನೊಂದು ಸ್ವಲ್ಪ ಜನ ಏನಪ್ಪ ಅಂದರೆ ಡಿಗ್ರಿ ಆದವರು KS ಅಲ್ಲಿ UPSC ಇದ್ರೊಳಗೆ ಮತ್ತು KS ಇವೆಲ್ಲ FD ಎಲ್ಲ ಟ್ರೈ ಮಾಡ್ತಿರ್ತಾರೆ. ಮತ್ತು ಸೆಕೆಂಡ್ PU ಆದವರು 10th ಆದವ್ರು ಏನು ಮಾಡ್ತಿರ್ತಾರೆ ಅಂದ್ರೆ PC DR ಇವೆಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಮಾಡ್ತಾ ಇರ್ತಾರೆ. ನಿಮ್ಮದು ಏಮ್ ಏನದ ಅಂದರೆ ಈಗೆಲ್ಲ ಎಲ್ಲರೂ ಹೆಂಗೆ ಮಾಡಾಕತ್ತಾರಪ್ಪ ಅಂದ್ರೆ ಯಾವ ಎಕ್ಸಾಮ್ ಕರೆದ್ರು ಕಟ್ಟಾಗತ್ತಾರೆ. ಎಕ್ಸಾಮ್ ಬರೆಯಾಕತ್ತಾರ. ಬರೀಲಿ, ಒಳ್ಳೇದೇ. ಎಲ್ಲನೂ ಎಕ್ಸಾಮ್ನ ಬರಿಬೇಕು ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವ ಪ್ರಶ್ನೆ ಯಾವ ರೀತಿ ಬರುತ್ತೆ, ನಾವು 3 ಗಂಟೆಯಲ್ಲಿ ಆ ಪ್ರಶ್ನೆ ಪತ್ರಿಕೆನ ಬಿಡಿಸ್ತೀವೋ ಇಲ್ಲೋ, ನಾವೆಷ್ಟು ಓದಿವಿ ಅಂತೇಳಿ ತಿಳ್ಕೊಳಕ್ಕೆ ಅದು ಯೂಸ್ ಆಗುತ್ತೆ. ಎಲ್ಲ ಎಕ್ಸಾಮನ್ನು ಬರೀರಿ. ಆದ್ರೆ ನಾವು ಯಾವ ಜಾಬನ್ನು ತೊಗೋಬೇಕು ಅಂದ್ಕೊಂಡಿವಿ ಅನ್ನೋದನ್ನು ಒಂದು ಜಾಬನ್ನು ತಲೆಯಾಗಿಟ್ಕೊಂಡು ಅದಕ್ಕೂ ಹೆಚ್ಚು ಟೈಮನ್ನು ಕೊಡಬೇಕು. ನೆಕ್ಸ್ಟ್ ನೋಡೋಣ, ಇದು ಒಂದನೇದಾತು. ನೋಡ್ರಿ, ಎರಡನೇದು ಪರೀಕ್ಷೆಯ ಪಠ್ಯಕ್ರಮವನ್ನು ಸಂಗ್ರಹಿಸಿಕೊಳ್ಳಿ. ಇದು ಎರಡನೇದಾಗಿ ಫಸ್ಟ್ ಏನು ಮಾಡ್ತೀವಿ, ನಾವು ಯಾವ ಜಾಬನ್ನು ತೊಗೋಬೇಕು, ನಾವು ಎದ್ರ ಸಲುವಾಗಿ ಓದಾಕತ್ತೀವಿ ಅಂಥೇಳಿ ಫಸ್ಟ್ ತಲೆಯಾಗಿಟ್ಕೋಬೇಕು. ನೆಕ್ಸ್ಟ್ ಆ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್ ಅಂದ್ರೆ ಪಠ್ಯಕ್ರಮವನ್ನು ಏನು ಮಾಡಬೇಕು, ನಾವು ಫಸ್ಟ್ ಅದನ್ನು ಸಂಗ್ರಹ ಮಾಡ್ಕೋಬೇಕಂದ್ರೆ ಅದನ್ನು ಪ್ರಿಂಟೌಟ್ ತೆಗೆದು ನಮ್ಮ ಹತ್ರ ಇಟ್ಕೋಬೇಕು. ನಾವು ಓದ್ತಿರ್ತೀವಲ್ಲ ಆ ಟೇಬಲ್ ಆಗಲಿ, ನಾವು ರೂಮ್ ಆಗಲಿ, ನೀವೆಲ್ಲಿ ಕೂತು ಲೈಬ್ರರಿ ಒಳಗೆ ಕೂತು ಓದ್ತಿರ್ತೀರಿ, ಆ ಟೇಬಲ್ ಮ್ಯಾಗ ಏನು ಮಾಡಬೇಕು, ಆ ಸಿಲೆಬಸ್ ಕಾಪಿಯನ್ನು ಕಂಪಲ್ಸರಿ ಇಡಬೇಕು. ಒಂದು ಸಿಲೆಬಸ್ ಕಾಪಿ ಇದ್ರೆ ಒಂದು ಅರ್ಧ ಎಕ್ಸಾಮನ್ನು ನೀವು ಪಾಸ್ ಮಾಡ್ದಂಗೆ ಆಗುತ್ತೆ. ಇದು ಎರಡನೇ ಪಾಯಿಂಟ್ ಆಯಿತು. ಯಾರೆಲ್ಲ ಇನ್ನೂ ಈ ಅಂಶಗಳನ್ನು ಯಾರು ಅಳವಡಿಕೆ ಮಾಡ್ಕೊಂಡಿಲ್ಲ, ಯಾರು ಅಪ್ಲೈ ಮಾಡ್ಕೊಂಡಿಲ್ಲಲ್ಲ, ಅದನ್ನು ಈಗಿಂದ ಇವತ್ತಿಂದನೇ ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟ್ ಬಂದು ನೋಡೋಣ. ನೆಕ್ಸ್ಟ್ ಪಠ್ಯಕ್ರಮಕ್ಕೆ ತಕ್ಕ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಳ್ಳುವುದು. ಇದು ಹೆಂಗಪ್ಪ ಅಂದ್ರೆ ನೀವು ಎಕ್ಸಾಮ್ ಯಾವ್ದು ಬರೀಬೇಕು ಅದು ಫೈನಲ್ ಮಾಡ್ಕೊಂಡ್ರಿ, ಮತ್ತು ಪಠ್ಯಕ್ರಮವನ್ನು ಸಿಲೆಬಸನ್ನು ತೊಗೊಂಡ್ರಿ. ನೆಕ್ಸ್ಟ್ ಆ ಸಿಲೆಬಸ್ಗೆ ತಕ್ಕಂಗೆ ನೀವು ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ಕೂಡ ರೆಡಿ ಮಾಡ್ಕೋಬೇಕಲ್ಲ. ಎಕ್ಸಾಮ್ ಪಾಸ್ ಮಾಡ್ಬೇಕಂದ್ರೆ ಸುಮ್ಮನೆ ಹೋಗಿ ಎಕ್ಸಾಮ್ ಬರೆದ್ರೆ ಪಾಸ್ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್ಸನ್ನು ತೊಗೊಂಡು ಅದಕ್ಕೆ ಆ ಟಾಪಿಕ್ ಮೂಲಕ ಯಾವ ಪುಸ್ತಕ ಹೊಂತದಲ್ಲ, ಯಾವ ಸಬ್ಜೆಕ್ಟಿಗೆ ಯಾವ ಪುಸ್ತಕ ಬೇಕಲ್ಲ ಅದನ್ನು ಕೂಡ ನಾವು ಮೊದಲನೇದಾಗಿ ರೆಡಿಯನ್ನು ಮಾಡ್ಕೋಬೇಕು. ಸಿಲೆಬಸ್ ತೊಗೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಯಾವ ಪುಸ್ತಕಗಳು ನಿಮ್ಗೆ ಬೇಕಲ್ಲ ಅದನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿಟ್ಕೊಂಡು ಸಿಲೆಬಸ್ ಪ್ರಕಾರ ಓದ್ಕೋತ ಹೋದ್ರೆ ನಿಮ್ಮ ಕನಸನ್ನು ಜಲ್ದಿ ನೀವೇನು ಮಾಡಬೇಕು, ನನಸಾಗಿ ಮಾಡಬಹುದು. ನೆಕ್ಸ್ಟ್ ಸಾಧ್ಯವಾದಷ್ಟು ಹಿಂದೆ ನಡೆದ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿಕೊಂಡು ಓದಬೇಕು. ನೋಡಿರಿ, ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತಾ. ಫಸ್ಟ್ ನಿಮ್ಮ ಕನಸನ್ನು ನೀವು ತಲೆ ಒಳಗೆ ಇಟ್ಕೊಂಡ್ರಿ, ನಾವೇನು ಕನಸನ್ನು ನನಸು ಮಾಡ್ಬೇಕು ಅನ್ನೋದು. ನೆಕ್ಸ್ಟ್ ಸಿಲೆಬಸನ್ನು ತಗೊಂಡ್ರಿ, ಅದಕ್ಕೆ ತಕ್ಕಂತಹ ಪಠ್ಯಪುಸ್ತಕ ಕೂಡ ನೀವನ್ನು ಸಂಗ್ರಹ ಮಾಡ್ಕೊಂಡ್ರಿ. ಅದಾದಮೇಲೆ ಏನಪ್ಪ ಅಂದರೆ ಅದೆಲ್ಲ ಓದಿದ್ಮೇಲೆ ಹಳೆ ಪ್ರಶ್ನೆ ಪತ್ರಿಕೆ, ಇದು ಏನಪ್ಪ ಅಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಹಳೆ ಪ್ರಶ್ನೆ ಪತ್ರಿಕೆ ಇಟ್ಟುಕೊಂಡು ಅದನ್ನು ಓದಿದ ಮೇಲೆ ನೀವು ಪರೀಕ್ಷೆಗೆ ಹೋಗ್ಬೇಕು. ಇಲ್ಲಾದರೆ ಏನಾಗುತ್ತೆ, ಒಂದು ಸ್ವಲ್ಪ ಪ್ರಶ್ನೆಗಳನ್ನು ಮಿಸ್ ಮಾಡಬಹುದು. ಯಾಕಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೇ ಕೇಳಿದ್ದು ನೆಕ್ಸ್ಟ್ ನೀವು ಬರೆಯುವಂಥ ಪರೀಕ್ಷೆಯಲ್ಲೂ ಕೂಡ ಆ ಪ್ರಶ್ನೆ ಬರ್ಬೋದು. ಅದಕ್ಕೆ ಏನು ಮಾಡಬೇಕು, ನೀವು ಹಳೆ ಪ್ರಶ್ನೆ ಪತ್ರಿಕೆಯನ್ನು ಒಂದು ಕಡೆ ಸಂಗ್ರಹ ಮಾಡ್ಕೊಂಡು ಅದನ್ನು ಏನು ಮಾಡಬೇಕು, ಒಂದು ಟಾಪಿಕ್ ಆದಮೇಲೆ ಆ ಟಾಪಿಕ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದಾವೆ, ನೆಕ್ಸ್ಟ್ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಬರ್ಬೋದು ಅಂಥೇಳಿ ನೀವು ಒಂದು ಕಡೆ ತಲೆಯಾಗಿ ಇಟ್ಕೋಬೇಕು. ನೆಕ್ಸ್ಟ್ ಎಕ್ಸಾಮ್ಗೆ 1 ತಿಂಗಳ ಮೊದಲು ಅಧ್ಯಯನ ಮಾಡಿದ ವಿಷಯವನ್ನು ಪುನರಾವರ್ತಿಸುವುದು. ಅಂದರೆ ಇದು ಏನಪ್ಪ ಅಂದ್ರೆ ನೀವೊಂದು ಎಕ್ಸಾಂಪಲ್ TETಗೆ ಓದಾಕತ್ತೀರ ಅಂತೇಳಿ ಅನ್ಕೋರಿ. TET ಒಂದು 15 ಅಥವಾ ಒಂದು ತಿಂಗಳ ನಂತರ ಎಕ್ಸಾಮ್ ಅದಾವ ಅಂತ ತಿಳ್ಕೊರಿ. 1 ತಿಂಗಳಿಗಿಂತ ಮುಂಚೆ ಏನು ಮಾಡಬೇಕು, ನೀವು ರಿವಿಷನ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ನಿಮ್ಮದು ಬೇಸ್ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಎಕ್ಸಾಮಲ್ಲಿ ಅತಿ ಹೆಚ್ಚು ಅಂಕಗಳನ್ನು ನೀವು ಗಳಿಸ್ಬೋದು, ಆರಾಮ್ಸೆ ಎಕ್ಸಾಮನ್ನು ಬರಿಬೋದು. ಅದಕ್ಕೆ ಏನು ಮಾಡಬೇಕು, ಎಕ್ಸಾಮ್ಗೆ 1 ತಿಂಗಳ ಮುಂಚೆನೇ ಏನು ಮಾಡಬೇಕು, ರಿವಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಗೊತ್ತಾಗುತ್ತೆ ನನಗೆ ಈ ಸಬ್ಜೆಕ್ಟ್ ಈ ಟಾಪಿಕ್ ಯಾಕೋ ಬರವಲ್ತು ಅಂಥೇಳಿ ಮತ್ತೆ ಆ ಟಾಪಿಕ್ ಮೇಲೆ ನೀವು ಸ್ಟ್ರಾಂಗ್ ಆಗಿ ಓದಬಹುದು. ನೆಕ್ಸ್ಟ್
ಅರ್ಥವಾಗದ ವಿಷಯದ ಬಗ್ಗೆ ಹಿರಿಯರ ಸಹಾಯವನ್ನು ಪಡೆಯುವುದು. ನೋಡ್ರಿ, ಒಂದೊಂದು ಟಾಪಿಕ್ ಏನಿರ್ತದೆ ಒಂದು ಸ್ವಲ್ಪ ಟಫ್ ಇರ್ತದೆ, ಅದು ನಮಗೆ ತಿಳಿತಿರಲ್ಲ. ಯಾಕಂದ್ರೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿರ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆ ಓದಕ್ಕೆ ಸ್ಟಾರ್ಟ್ ಮಾಡಿರ್ತೀವಲ್ಲ, ಅದು ತಿಳಿಲಿಕ್ಕಂದ್ರೆ ನಿಮ್ಮ ಸೀನಿಯರ್ಗೆ ಒಂದು ಸ್ವಲ್ಪ ಕೇಳ್ಬೋದು. ಇಲ್ಲಿಕಂದ್ರೆ ಯೂಟ್ಯೂಬಲ್ಲಿ ಹಲವಾರು ವಿಡಿಯೋಗಳಿರ್ತಾವೆ. ನಿಮ್ಗೆ ವಿಡಿಯೋಗಳ ಮೂಲಕನೂ ನೀವು ತಿಳ್ಕೊಬಹುದು. ಯಾರು ನಿಮ್ಗೆ ಹೇಳಕ್ಕಿರ್ಲಿಕ್ಕಪ್ಪ ಅಂದ್ರೆ ವಿಡಿಯೋಗಳ ಮೂಲಕ ಕೂಡ ನೀವು ತಿಳ್ಕೊಬಹುದು. ಅದರಿಂದ ಏನಾಗುತ್ತೆ, ವಿಷಯದ ಸಂಗ್ರಹ ಹೆಚ್ಚಾಗುತ್ತೆ, ಗ್ರಹಿಕೆ ಹೆಚ್ಚಾಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು. ನೆಕ್ಸ್ಟ್, ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವುದರ ಮೂಲಕ ನಮ್ಮದೇ ಆದಂಥ ಒಂದು ಸ್ವಂತ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವುದು. ನೋಡಿರಿ, ಹಲವಾರು ಹಳೆ ಪ್ರಶ್ನೆ ಪತ್ರಿಕೆಯನ್ನು ನೀವು ಬಿಡಿಸಿರ್ತೀರಿ. ಅದ್ರ ಪ್ರಕಾರ ಏನು ಮಾಡಬೇಕು, ನೀವು ಓದಿದ ಟಾಪಿಕ್ ಮೇಲೆ ನೀವೇನು ಮಾಡಬೇಕು, ಸ್ವಂತ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಬೇಕು. ಇದು ಭಾಳ ಮಹತ್ವ ಆಗ್ತದೆ ನೋಡಿರಿ. ಯಾಕಂದ್ರೆ ನೀವು ಸ್ವಂತ ಪ್ರಶ್ನೆಯನ್ನು ತೆಗಿಯೋಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ನಿಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ಅಂದ್ರೆ ನಾನು ಈ ಪ್ರಶ್ನೆ ಇದು ಓದಿನಪ್ಪ ಅಂದರೆ ಈ ಪ್ರಶ್ನೆ ನಾನು ತೆಗಿಯೋಕೆ ಸಹಾಯ ಆಗ್ತದೆ, ಈ ಪ್ರಶ್ನೆ ಬಿಡ್ಸೋಕೆ ಕೂಡ ಸಹಾಯ ಆಗ್ತದಂತ ಹೇಳ್ಬೋದು. ನೆಕ್ಸ್ಟ್, ಪರೀಕ್ಷಾ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಶಾಂತ ರೀತಿಯಾಗಿ ಇಡುವುದು. ನೀವು ಎಲ್ಲ ಓದಿರ್ತೀರಿ, ಎಲ್ಲ ರೆಡಿ ಆಗಿರ್ತೀರಿ, ಪ್ರಿಪೇರ್ ಆಗಿರ್ತೀರಿ, ಎಲ್ಲ ಮಾಡಿ ಎಕ್ಸಾಮ್ ಬರೋಕ್ಕೆ ಹೋಗ್ತೀರಿ. ಅಲ್ಲಿ ಹೋದ್ಮೇಲೆ ಏನಾಗ್ತದೆ, ಕನ್ಫ್ಯೂಸ್ ಮಾಡ್ಕೊಳ್ಳೋದು, ಅಲ್ಲಿ ಒಂದು ಸ್ವಲ್ಪ ಗಡಿಬಿಡಿ ಮಾಡೋದು, ಈಗ ಈ ರೀತಿ ಮಾಡಬಾರ್ದು. ಎಷ್ಟು ಓದಿರ್ತಿರಲ್ಲ ಅಷ್ಟು ಕ್ಲಿಯರಾಗಿ ಚೆನ್ನಾಗಿ ನೀವು ಬರೆದು ಬಂದರೆ ಪಾಸ್ ಆಗ್ತೀರಿ. ಅದಕ್ಕೆ ಏನು ಮಾಡಬೇಕು, ಮನಸ್ಸನ್ನು ಶಾಂತ ರೀತಿಯಾಗಿ ಇಟ್ಕೋಬೇಕು. ಇದು ಕೂಡ ಪರೀಕ್ಷೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಈ ಎಲ್ಲ ಅಂಶಗಳನ್ನು ನಿಮ್ಮ ಸ್ಟಡಿ ಒಳಗೆ ಅಪ್ಲೈ ಮಾಡ್ಕೋದ್ರ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋಕೆ ಸ್ಟಾರ್ಟ್ ಮಾಡಿರಿ. ನಿಮ್ಮ ಕನಸಿನ ಜಾಬನ್ನು ನಿಮ್ಮದಾಗಿಸಿ ಅಂತ ಹೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋನ. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ನಿಮ್ಮ ಕನಸಿನ ಜಾಬನ್ನು ನನಸಾಗ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು.